ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲೆ ರವರ ವತಿಯಿಂದ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಯಿತು. ಮಂಡ್ಯ ನಗರದ ಡಿ ದೇವರಾಜು ಅರಸು ಭವನದಲ್ಲಿ ಕಾರ್ಯಕ್ರಮವನ್ನು ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ರಾಜಶೇಖರ್ ಮತ್ತು ಶ್ರೀಮತಿ ಸಾಕಮ್ಮರವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಶ್ರೀಮತಿ ಜಿಲ್ಲಾಧಿಕಾರಿ ಮಂಜುಳಾರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಇನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವತಿಯಿಂದ ನಡೆಸಿದಂಥ ಕಾರ್ಯಕ್ರಮಕ್ಕೆ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಶ್ರೀಯುತ ರಾಜಶೇಖರ್ ಮತ್ತು ಶ್ರೀಮತಿ ಸಾಕಮ್ಮರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಇನ್ನು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರಿಯ ವೀಕ್ಷಕರು ನೋಡ್ಕೊಂಡು ಬರೋಣ. ಮಂಡ್ಯ ತಾಲೂಕು ಮಹಿಳಾ ನಿಲಯ ಮೇಲ್ವಿಚಾರಕರ ನಿಲಯ ಈಗ ಮಂಡ್ಯ ತಾಲೂಕಿನಿಂದ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶುಭ ಹಾರೈಸ್ತಾ ಇದ್ದಾರೆ ಮಂಡ್ಯ ತಾಲೂಕಿನ ಟೀಮ್ ವತಿಯಿಂದ. ಹಿಂದೆ ಬನ್ನಿ, ನಾನು ಹಿಂದೆ ಫೋಟೋ ತೆಗಿತಿರೋದು. ಹಿಂದೆ ಬನ್ನಿ. ನನ್ನ ಸಹ ಸಿಬ್ಬಂದಿಗಳು, ನನ್ನ ಹಿರಿಯ ವರ್ಗ ನೌಕರರು ಹಾಗೂ ಸಹಮಿತ್ರರು ಎಲ್ಲರೂ ಸೇರಿ ನನ್ನನ್ನು ಈ ಸ್ಥಾನಕ್ಕೆ ಕೆಳ ಸ್ಥಾನದಿಂದ ಮೇಲ್ಗಡೆ ಸ್ಥಾನಕ್ಕೆ ಕುಣಿಸಿರುವಂಥದ್ದು ಅವರ ಕೊಟ್ಟ ಭಿಕ್ಷೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ನಮ್ಮ ಎಲ್ಲರಿಗೂ ಅನ್ನ ನೀಡಿದಂಥ ಡಿ ದೇವರಾಜರನ್ನು ನೆನ್ಕೊಂಡು ಮತ್ತು ಬಸವಣ್ಣವರ ತತ್ವವನ್ನು ನಾನು ನೆನೆಸ್ತೀನಿ. ಕಾಯಕವೇ ಕೈಲಾಸ ಎಂದ ಬಸವಣ್ಣವರ ನುಡಿಲಿ ನಾವು ಯಾವತ್ತೂ ಯಾವ ರಾಜಕೀಯ ವ್ಯಕ್ತಿಗಳಲ್ಲಿ ಯಾವ ಅಧಿಕಾರಿಗಳು ಹಿಂದೆ ಹೋಗಲಿಲ್ಲ. ನಮ್ಮ ಸೇವೆ ನೋಡಿ ನಮ್ಮನ್ನು ಈ ರೀತಿ ನಮ್ಮನ್ನು ಮೇಲ್ಮಟ್ಟಕ್ಕೆ ತಂದಿದ್ದಾರೆ ಅಂತ ಈ ದಿವಸ ನನಗೆ ತುಂಬ ನನ್ನ ನೌಕರರು, ನನ್ನ ಸಹ ಸಿಬ್ಬಂದಿಗಳು, ನನ್ನ ಜೊತೆಗಾರರು ಸೇರಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಸರ್, ಕೇರ್ಪೇಟೆಯವರು ಮೂಲತಃ ತಾವು ಹೇಗನ್ಸತ್ತು? ಖುಷಿ? ಕೇರ್ಪೇಟೆ ಅಲ್ಲ ಸರ್, ಸುಂಡಳ್ಳಿ. ನಾನು ಬಯಸಿದ್ದೇ ಬೇರೆ ಇಲಾಖೆ, ನನಗೆ ಸಿಕ್ಕಿದ್ದೇ ಈ ಇಲಾಖೆ. ಓಕೆ, ಬಯಸದೇ ಬಂದ ಭಾಗ್ಯ ಅಂತ ನಾನು ಈ ಮೂಲಕ ಹೇಳ್ತೀನಿ. ಓಕೆ ಮೇಡಮ್, ಹೇಗನ್ಸುತ್ತೆ? ಇವತ್ತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ರು, ಹೇಗನ್ಸುತ್ತೆ? ಖುಷಿ ಆಯ್ತಾ? ಸರ್, ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ರಿ? ತೋರ್ತೇನೆ, ಅದಕ್ಕೆ ನಾನು ಬದ್ನಾಗಿರ್ತೇನೆ. ಏನಾದ್ರು ನಾನು ಯಾವುದೂ ಇನ್ನೂ ಕೂಡ ನಿರ್ಣಯ ಮಾಡಿಲ್ಲ. ಇಲ್ಲೂ ಕೂಡ ಯಾವುದೋ ನಿರ್ಣಯ ಮಾಡ್ತಾನೆ ಬಂದಿರುವಂಥದ್ದು. ದೇವರು ಯಾವ ರೀತಿ ಯಾವ ಮಾರ್ಗ ತೋರ್ತಾನೆ ಆ ಮಾರ್ಗಕ್ಕೆ ಹೋಗಿ ರೆಡಿ. ಭಾಗ್ಯವನ್ನೆರೆದು ಬಾರನೆಂಬುದು ಬಿಡು ಮನುಷ್ಯ ಕಡೆ ದಾರಿ ಅಂತ ಡಿವಿಜಿಯವರು ಮಾತನ್ನ ಹೇಳ್ತಾರೆ. ಬಹುಶಃ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ಇನ್ನೊಂದು 10 ವರ್ಷ ಸ್ನೇಹಿತರು ಒಪ್ಕೊಳ್ಳೋದು ಒಂದು ಬೀಳ್ಕೊಡುಗೆಯನ್ನು ಮಾಡಬೇಕು ಅಂತ ಕೆಲವೇ ದಿನ ಕಚೇರಿವರೆಗೂ ಇವತ್ತು ಹೇಗೆ ನಿಲಯ ನಿರ್ವಹಣೆಯಲ್ಲಿ ಇವರು ತುಂಬಾ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಹಾಗೆ ಕೆಲಸ ಏನು ಅಂತ
ಅನ್ನೋದು ಗೊತ್ತಿಲ್ಲ. ನನಗೆ ಡ್ಯೂಟಿ ಆರ್ಡರ್ ಬಂದು 20 ದಿವಸ ನಾನು ಇಲಾಖೆ ಹೋಗಿ ಡ್ಯೂಟಿ ಮಾಡ್ಕೊಂಡಿರಲಿಲ್ಲ. ನಾನೊಬ್ಬ ಸಣ್ಣ ಅಡಿಗೆ ಸಹಾಯಕನಾಗಿ ಬಂದು ಕರ್ತವ್ಯಕ್ಕೆ ಸೇರಿ ನನ್ನನ್ನ ಈ ಮಟ್ಟಿಗೆ ತಂದು ಕುಣಿಸಿದ್ದು ತಮ್ಮೆಲ್ಲರ ಭಿಕ್ಷೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಭಗವಂತ ನನಗೆ ಮತ್ತು ವೇದಿಕೆ ಮೇಲಿರುವವರಿಗೆ ಮತ್ತು ನನ್ನ ಸಹ ಕುಟುಂಬರಿಗೆ, ನನ್ನ ಸಹೋದರಿಗೂ ಕೂಡ ದೇವರು ಆಶೀರ್ವಾದ ನೀಡಲಿ ಅಂತ ನಾನು ಈ ಮೂಲಕ ಭಗವಂತನ ಪ್ರಾರ್ಥಿಸ್ಕೊಳ್ತೇನೆ. ಯಾಕೆಂದ್ರೆ ನಾನು ಸುಮಾರು ನಿಂತರೆ 1 ಗಂಟೆ ಮಾತಾಡ್ಬೇಕಾಯ್ತು, ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಪ್ರಥಮವಾಗಿ ಇಲಾಖೆಯ 2 ಅಧಿಕಾರಿಗಳ ಹೆಸರನ್ನ ಹೇಳ್ತೀನಿ. ಯಾಕೆಂದ್ರೆ ಎಲ್ಲರೂ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ, ಅನ್ಯಪಟ್ಟ ಮಾಡ್ಕೋಬಾರ್ದು. ಮೊದಲನೇದಾಗಿ ಇವತ್ತು ಜಂಟಿ ನಿರ್ದೇಶಕರಾಗಿರುವಂತ ಜಿ ಜಗದೀಶ್ವರ ಸಾಹೇಬರು ಕೂಡ ಇಡೀ ಜಿಲ್ಲೆಗೆ ನನ್ನ ಹೆಸರನ್ನ ಪರಿಚಿತ ಮಾಡಿದವರು. 2000 ಇಸ್ವಿಯಿಂದ 2011ರವರೆಗೆ ಈ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಯ ಘಟಕ 1ರಲ್ಲಿ ನಿಲಯಪಾಲಕರಾಗಿ ಕೆಲಸ ಸೇವೆ ಸಲ್ಲಿಸಿದಂತ ವಾಲ್ಮೀಕಿ ನಾಯಕರು ಒಂದು 13 ಜನ ಕಮಿಟಿ ಮಾಡಿದೆ. ಆಗ ಮಾನ್ಯ ಶ್ರೀ ಜಂಟಿ ನಿರ್ದೇಶಕರಾದಂಥ UP ಚಂದ್ರಶೇಖರ್ ಅವರು, ಈಗಿನ ಜಂಟಿ ನಿರ್ದೇಶಕರಾದಂಥ ಹಲವಾರು ಕೋರ್ಸ್ಗಳ ಜಂಟಿ ನಿರ್ದೇಶಕರಾದಂಥ ಜಗದೀಶ್ ಸಾಹೇಬರು ಉಪನಿರ್ದೇಶಕರು. ಯಾವ ಜನ್ಮದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಸಹೋದರಿಯಾಗಿದ್ದು ಗೊತ್ತಿಲ್ಲ. ಈ ಜನ್ಮದಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದು ನಾವು ಹೇಳುತ್ತನ್ನ ಆಯ್ತು, ನಮ್ಮ ಮಾತಿಗೆ ಪ್ರತಿಯುತ್ತರ ಕೊಡದೇ ಕೂಡ ಎಲ್ಲ ಕಾರ್ಯವನ್ನು ಮಾಡಿರ್ತಾರೆ. ಅವರ ಕುಟುಂಬಕ್ಕೂ ಕೂಡ ಭಗವಂತ ಕರುಣೆ ನೀಡಲಿ, ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕೋರ್ಕೊಳ್ತಾ 1-2 ಮಾತನ್ನ ಆಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು BCMಗೆ 2002ರಲ್ಲಿ ಬಂದೆ. ಇದಕ್ಕೂ ಮೊದಲೇ ನಾನು ಬಾರ್ ಅಸೋಸಿಯೇಷನ್ ಅಲ್ಲಿ ಟೈಪಿಸ್ಟ್ ಆಗಿದ್ದೆ. ಇಲ್ಲಿ ಬರ್ಬೇಕಾದ್ರೆ ಅಯ್ಯೋ ಎಲ್ಲರೂ ಯಾಕೆ ಹೋಗಿ ನೈಟ್ ವಾಚ್ಮನ್ ಗೊತ್ತಿದ್ಯಾ, ಅಲ್ಲಿ ದೊಡ್ಡ ತಗೊಂಡು ಅಷ್ಟು ಸುತ್ತಬೇಕು, ಯಾಕೆ ಹೋಗ್ತೀಯ, ಅದೇ ಸಂಬಳ ನಾವೇ ಕೊಡ್ತೀವಿ, ಹೋಗ್ಬೇಡ ಅಂತ ಲಾಯರ್ಸ್ ಸುಮಾರು ಜನ ಹೇಳಿದ್ರು. ನಾನು ಇಷ್ಟ ಇಲ್ಲದ್ರು ಬಂದೆ. ಈಗ ಇಷ್ಟ ಇಲ್ಲದೆ ಹೋಗ್ತಾ ಇದ್ದೀನಿ. ಆದ್ರೆ BCM ಕುಟುಂಬ ನಂದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಪ್ರತಿಯೊಬ್ಬರು ಇಷ್ಟ ನನಗೆ. ಯಾಕೆಂದ್ರೆ ಎಲ್ಲರೂ ನಾನು ಪ್ರತಿಯೊಬ್ಬರು ಇಷ್ಟಪಡ್ತೀನಿ. ನನ್ನಿಂದ ಏನಾದರೂ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಹಾಗೆ ನಾನು ಏನಾದ್ರು ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬೇಕು. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ತುಂಬಾ ಬೇಜಾರಾಯ್ತಾ ಇದೆ. ಎಲ್ಲರೂ ಇದೇ ವಿಶ್ವಾಸ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ ಅಂತೇಳಿ ನಾನು ಮಾತನ್ನ ಮುಗಿಸ್ತಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಸಹೋದ್ಯೋಗಿ ಬಂಧುಗಳೇ, ಪತ್ರಿಕಾ ಮಾಧ್ಯಮಗಳೇ, ಈಗಾಗಲೇ ರಾಜಶೇಖರ್ ಅವ್ರ ಬಗ್ಗೆ ಸಾಕಷ್ಟು ಹೇಳಿದಿರಿ ಎಲ್ಲರೂ. ನನ್ನ ಒಂದು ಅನುಭವ, ನಾನು ಒಂದು 8 ತಿಂಗಳಾಯ್ತು ಜಿಲ್ಲೆಗೆ ಬಂದು. 8 ತಿಂಗಳಲ್ಲಿ ರಾಜಶೇಖರ್ ಅವ್ರದ್ದು ನಮ್ದು ಒಡನಾಟ ಹೇಗಿತ್ತು ಅಂತ ಹೇಳಿದ್ರೆ, ಏನಿಲ್ಲ, ಸ್ಟಾರ್ಟಿಂಗ್ ಬಂದಾಗ ನಾನು ಯಾರ ಜೊತೆ ಜಾಸ್ತಿ ಬೆರೀತಾ ಇರಲಿಲ್ಲ. ತುಂಬಾ ಒಂಥರ ಐಸೋಲೇಟ್ ತರ, ಅಂದ್ರೆ ನಾನು ಸಪ್ರೇಟ್ ತರ ಇದ್ದೆ. ಸೊ ಇವ್ರು ಬಂದ ಅವಾಗ ಹೇಳೋರು ನನಗೆ, ಮೇಡಮ್ ಹಿಂಗೆ ಹಂಗೆ ಆ ತರ ಈ ತರ ಮಾಡ್ಬೇಕು, ಈ ತರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಜಾಸ್ತಿ ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ, ಅದು ತುಂಬಾ ಇದಾಗ ತಗೊಳ್ತಾ ಇರಲಿಲ್ಲ. ಆಮೇಲೆ ಓಕೆ ಅಂತ ಹೋಗ್ತಾ ಇದ್ದೆ. ಆಮೇಲೆ ಗ್ರಾಜುಯಲಿ ನನಗೆ ಗೊತ್ತಾಯ್ತು, ತುಂಬಾ ಅನುಭವ ಇರುವಂತವ್ರು, ಪಕ್ವವಾಗಿರುವಂತವ್ರು, ಅವರ ಸಜೆಷನ್ಗಳು ತುಂಬಾನೇ ಇಂಪಾರ್ಟೆಂಟ್ ಅಂತೇಳಿ ನನಗೆ ಅನ್ನಿಸ್ತು. ನಿಜವಾಗ್ಲೂ ಈಗ ಹೇಗೆ ಈ ತೆನಾಲಿ ರಾಮ ಇದ್ನಲ್ಲ, ಕೃಷ್ಣದೇವರಾಯ ತೆನಾಲಿ ರಾಮ, ಆ ತರ ನನಗೆ ಅವರು ಒಂದು ಸಜೆಷನ್ ಅನ್ನ ಕೊಡ್ತಾ ಇದ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂತ ಹಿರಿಯರ ಒಂದು ಅನುಭವಗಳು ನಮ್ಗೆ ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ನಮ್ಮ ಜೀವನ ಅನುಭವನ ಪಡ್ಕೊಂಡು ಮತ್ತೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋಷ್ಟು ನಮ್ದು ದೀರ್ಘವಾಗಿಲ್ಲ. ಇಂತಹ ಒಂದು ಅನುಭವಿತರ ಒಂದು ಅನುಭವದ ಮಾತುಗಳನ್ನ ತಗೊಂಡು ನಾವು ಹೋದಾಗ ಏನಾಗುತ್ತೆ, ನಮ್ಮಿಂದ ಆಗುವಂತ ತಪ್ಪುಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನನಗೆ ಸಾಕಷ್ಟು ಸಜೆಷನ್ ಕೊಟ್ಟಿದ್ದಾರೆ ಆಡಳಿತಾತ್ಮಕವಾಗಿ. ಜೊತೆಗೆ ಅವ್ರನ್ನ ನೋಡಿದಾಗ ಏನಪ್ಪಾ ಅಂದ್ರೆ ಅಜಾತ ಶತ್ರು. ನಾನು ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಯಾರಿಗೂ ಅವ್ರ ಮೇಲೆ ಯಾರಿಗೂ ದ್ವೇಷ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಇಲ್ಲಿ ತುಂಬಾನೇ ನಮ್ಮ ಮಂಜುನಾಥ್ ನಾಯ್ಡು ಹೇಳ್ತಾ ಇದ್ರು, ಮೇಡಮ್ ನಾವು ಕರೆದಿದ್ದು ಒಂದು ಮೆಸೇಜ್ ಹಾಕಿದ್ವಿ, ಎಷ್ಟು ಜನ ಬಂದ್ರು ನೋಡಿ ಮೇಡಮ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಯಾಕೆ ಆ ತರ ಬರ್ತಾರೆ ಅಂತ ಹೇಳಿದ್ರೆ, ವಾಲಂಟರಿ ಬರ್ತಾರೆ.
ಅಜಾತ ಶತ್ರುಗಳಿಗೆ ಮಾತ್ರ ಆ ತರ ಬರುವಂತದ್ದು. ಜೊತೆಗೆ ಎಲ್ಲರನ್ನು ಸಮವಾಗಿ ಕಾಣುವಂತವ್ರು, ಸ್ನೇಹಮಯಿ. ಸೊ ಹಾಗಾಗಿ ಎಲ್ಲರೂ ಸಹ ವಾಲಂಟಿಯರ್ಲಿ ಬರ್ತಾರೆ. ಸೊ ಅಂತ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು ಅಂತ ನನಗೆ ಅನ್ನಿಸ್ತು ನಿಜವಾಗ್ಲು. ಅಂತ ವ್ಯಕ್ತಿತ್ವ ನಮ್ಮ ರಾಜಶೇಖರ್ ಅವ್ರದ್ದು. ಜೊತೆಗೆ ಸ್ನೇಹ ಅನ್ನುವಂಥದ್ದು ನಾನು ಯಾವಾಗ್ಲೂ ನಮ್ಮ ವೆಂಕಟೇಶ್ ಮತ್ತೆ ಅವ್ರದ್ದು ತುಂಬಾ ಸ್ನೇಹ. ನಾನು ಯಾವಾಗ ಮಾಹಿತಿ ಬಂದಿಲ್ಲ ಅಂದಾಗ ವೆಂಕಟೇಶ್ ಅವ್ರನ್ನ ನಾನು ಒಂದು ಅಂದಿರ್ತೀನಿ ಒಂದು ಮಾತು, ಎಲ್ಲಿ ಕೇರ್ಪೇಟರ್ ಕಳ್ಸೋದೇ ಇಲ್ಲಪ್ಪ, ಯಾವಾಗ ಲೇಟ್ ಮಾಡ್ತಾರೆ ಇರೋ ಅಂದಾಗ ಡಿಫೆಂಡ್ ಮಾಡ್ತಾ ಇದ್ರು. ಇಲ್ಲ ಮೇಡಮ್ ಅವ್ರು ಬರುತ್ತೆ ಕಳಿಸ್ತಾರೆ, ಈಗ ಬಂದ್ಬಿಡ್ತು ನೋಡಿ ಅಂತ ಹೇಳೋದು. ಸೊ ಅದು ಎಲ್ಲಿ ಏನು ಅಂದ್ರೆ ಒಂದು ಡಿಫೆಂಡ್ ಮಾಡೋದಿದೆಯಲ್ಲ, ಡಿಫೆಂಡ್ ಒಂದು ನನಗೆ ಸಮಾಧಾನ ಕೊಡ್ಬೋದು, ಜೊತೆಗೆ ಅವರು ಸ್ನೇಹನ ಗಟ್ಟಿ ಮಾಡ್ತಾ ಇದ್ರು. ನನ್ನ ಸ್ನೇಹಿತನ ಬಿಟ್ಕೊಡ್ಬಾರ್ದು, ಆ ಭಾವನೆ ಅವರಲ್ಲಿ ಚೆನ್ನಾಗಿತ್ತು. ಅವರಷ್ಟೇ ಅಲ್ಲ, ನಾನು ಸುಮಾರು ಜನಗಳ ಜೊತೆ ನೋಡಿದ್ದೀನಿ ಅವ್ರ ಸ್ನೇಹ ಒಡನಾಟ ತುಂಬಾ ಉತ್ತಮವಾಗಿದೆ. ಒಂದು ಉತ್ತಮ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಅವ್ರ ಮೇಲೆ ತುಂಬಾನೇ ಗೌರವ ಇದೆ. ನಾನು ತುಂಬಾ ಅವರನ್ನ ಇಷ್ಟಪಡ್ತೀನಿ, ಯಾಕಂದ್ರೆ ಒಬ್ಬ ನನ್ನ ತಂದೆ ಸ್ಥಾನದಲ್ಲಿ ಅವರು. ಜೊತೆಗೆ ನನಗೆ ಈ ಒಂದು ನಮ್ಮ ಆಫೀಸಲ್ಲಿ ಜಾಸ್ತಿ ಆಪ್ತತೆ ಅಂದ್ರೆ ಬೇರೆಯವ್ರು ಬೇಜಾರು ಮಾಡ್ಕೋಬಹುದು, ಏನ್ ನಾವು ಚೆನ್ನಾಗಿ ಮಾತಾಡ್ತೀವಿ ಮೇಡಮ್ ಹತ್ರ, ಮೇಡಮ್ ಆಪ್ತತೆ ಇಲ್ವಾ ನಮ್ಗೆ ಅಂತ. ಖಂಡಿತವಾಗ್ಲೂ ಎಲ್ಲ ಆಪ್ತತೆ ಇದೆ. ಒಂದು ಹೆಜ್ಜೆ ಜಾಸ್ತಿ ಅಂದ್ರೆ ಅದು ರಾಜಶೇಖರ್ ಅವರು. ಅಷ್ಟು ಮಟ್ಟಿಗೆ ನನಗೆ ಅವರು ಇದನ್ನ ಗೈಡ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಂತೀವಿ. ಒಂದಿನ ಆಫೀಸಿಗೆ ಬಂದಿಲ್ಲ ಅಂತ ನಾನು ಕೇಳಿದೆ, ಇಲ್ಲಿ ರಾಜಶೇಖರ್ ಅವ್ರು ಬಂದಿಲ್ವಲ್ಲ ಇವತ್ತು ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅವ್ರನ್ನ ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ಮಿಸ್ ಮಾಡ್ಕೊಳ್ತೀವಿ. ಅವಕಾಶ ಸಿಕ್ಕರೆ ಮತ್ತೆ ನಮ್ಮ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಅವ್ರಿಗೆ ಬರಲಿ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಸಾಕಮ್ಮ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಾಕಮ್ಮ ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ. 1 or 2 times ನೋಡಿರ್ಬೋದು ಅಷ್ಟೇ ಅವ್ರನ್ನ, ಅವರ ಕಚೇರಿಗೆ ಹೋದಾಗ. ಬಿಟ್ರೆ ನೀವೆಲ್ಲ ಹೇಳಿದಾಗೆ ಅವ್ರ ಒಂದು ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಒಬ್ಬ ವ್ಯಕ್ತಿನ ಅನಲೈಸೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದು ನಾವು ಒಂದು 5-6 ವರ್ಷ ಇದ್ದು ನೋಡ್ಬೇಕು ಅಂತೇನಿಲ್ಲ. 1 hour ಅಲ್ಲಿ, ಒಂದು half an hour ಅಲ್ಲಿ ಅವ್ರ ಬಗ್ಗೆ ಇದು ಮಾಡ್ಬೋದು. ನನಗೆ ಆ ಒಂದು ಸೈಕಾಲಜಿ ಚೆನ್ನಾಗಿ ಸ್ಟಡಿ ಮಾಡ್ತೀನಿ ನಾನು, ಹೇಗೆ ಏನು ವ್ಯಕ್ತಿಗಳು ಹೇಗೆ ಅಂತ. ಸೊ ಇವ್ರನ್ನ ನೋಡ್ತಾ ಇದ್ದೀನಿ, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಅವರ ಬಗ್ಗೆ ತಾವೆಲ್ಲ ಹೇಳುವಂತ ಅಭಿಪ್ರಾಯ ಜೊತೆಗೆ ಅವರು ಇರುವಂತದ್ದು ಎರಡು ಸಹ ಒಂದೇ. ಹಾಗಾಗಿ ಅವರೊಂಥರ ತುಂಬಿದ ಕೊಡೋ ತರ ಇಲಾಖೆಗೆ ಇಂಥವರ ಒಂದು ಸೇವೆ, ಮುಂದೆ ಬರುವಂತವರಿಗೆ ಅವರ ಮಾರ್ಗದರ್ಶನ ಇವೆಲ್ಲವೂ ಸಹ ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಅವ್ರಿಗೂ ಸಹ ನಿವೃತ್ತಿಯಾದಂತ ಜೀವನ ಸುಖಕರವಾಗಿರ್ಲಿ. ನೀವು ಕಣ್ಣೀರು ಹಾಕೋದು ಬೇಡ, ಯಾಕಂದ್ರೆ ನಾನು ಏನ್ ಫೀಲ್ ಮಾಡ್ತೀನಿ ಅಂದ್ರೆ ಇವತ್ತುಗಳನ್ನ ಪಡ್ಕೊಂಡಷ್ಟು ನಮ್ಮ ವೃತ್ತಿ ದೀರ್ಘವಾಗಿರೋದಿಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಆ ಅನುಭವಗಳನ್ನ ತಗೊಂಡು ನಾವೆಲ್ಲಿ ಅದನ್ನ ಬಳಸ್ಕೋಬೇಕು ಅದನ್ನ ಬಳಸ್ಕೊಳ್ತೀವಿ. ಹಾಗಾಗಿ ನಮ್ಮ ಆಫೀಸ್ಗೂ ಬನ್ನಿ, ಇಲ್ಲಿ ಬಂದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಡಿ, ಏನೂ ಆಗಲ್ಲ. ಕೆಲಸಗಳನ್ನ ಮಾಡ್ಕೊಂಡು ನಿಮ್ಮ ಟೈಮ್ ಅನ್ನ ಆ ತರ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ದುಃಖ ಪಡಬೇಡಿ, ಖುಷಿಯಾಗಿ ಸಂತೋಷವಾಗಿನೇ ಇಲಾಖೆಯಿಂದ ಇಷ್ಟು ದೀರ್ಘವಾಗಿ ನಾನು ಸರ್ವಿಸ್ ಅನ್ನ ಮಾಡಿದ್ದೇನೆ, ಇಲಾಖೆಯಲ್ಲಿ ನನಗೆ ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ ಅಂತ ಹೆಮ್ಮೆಯಿಂದ ನೀವು ಮನೆಗೆ ಹೋಗಿ, ಜೊತೆಗೆ ಆಗಾಗ ಟೈಮ್ ಸಿಕ್ತಾಗ ಆಫೀಸ್ ಕಡೆನ ಬನ್ನಿ ಅಂತ ಹೇಳ್ತಾ, ಇಬ್ಬರಿಗೂ ಸಹ ಜೊತೆಗೆ ಅವ್ರ ಕುಟುಂಬದವರಿಗೆ ನಮ್ಮ ಮಲೆಮಹದೇಶ್ವರ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಗೆ ನಾನು ಯಾವಾಗಲೂ ಬೇಡೋದೇನಪ್ಪ ಅಂದ್ರೆ ಆಯುಷ್ಯ ಆರೋಗ್ಯ ಕೊಡಬೇಕು, ನೆಮ್ಮದಿಯನ್ನ ಕೊಡಬೇಕು. ಈ ಟೈಮಲ್ಲಿ ನಿಮ್ಗೆ ನೆಮ್ಮದಿ ಅತ್ಯಂತ ಮುಖ್ಯವಾದಂಥದ್ದು. ಸೊ ನಿಮ್ಮ ಆರೋಗ್ಯವನ್ನ ರಾಜಶೇಖರ್ ಸರ್ ಮತ್ತೆ ಸಾಕಮ್ಮ